ನೋಡಿ ಇದು GSRTC ಬಸ್ಸು ಅಂದರೆ ಗುಜರಾತ್ ಸ್ಟೇಟ್ ಬಸ್ ಇದು. ಸೊ ಇದು ಇವಾಗ ಏಕತಾ ನಗರ್ ಬಸ್ ಸ್ಟಾಪಲ್ಲಿದೆ. ಸ್ಟ್ಯಾಚ್ಯೂ ಆಫ್ ಯೂನಿಟಿನ 7 ಕಿಲೋಮೀಟರ್ ಹೋಗಬೇಕು. ಸೊ ಹೋಗೋಣ ಬನ್ನಿ. ನೋಡ್ರಿ ಇದು ಏಕತಾ ನಗರ್ ರೈಲ್ವೆ ಸ್ಟೇಷನ್. ಸೊ ಇಲ್ಲಿ ಇಳ್ಕೊಂಡು ನೀವು ಯೂನಿಟಿ ಆಫ್ ಸ್ಟೇಜಿಗೆ ಹೋಗ್ಬೋದು. ಸೊ ನೋಡ್ತಾ ಇರೋದು ಏಕತಾ ನಗರ್ ರೈಲ್ವೆ, ಇದು ಏಕತಾ ನಗರ್ ರೈಲ್ವೆ ಸ್ಟೇಷನು. ಸೊ ನೀವು ಇಲ್ಲಿ ಇಳ್ಕೊಂಡು ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚು ನೋಡೋಕ್ಕೆ ಹೋಗ್ಬೋದು. ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಗುರು, ಅಲ್ಲಿಂದ ಇಲ್ಲಿ ಇದು ಏಕತಾ ನಗರ್ ಅಂತ ಒಂದು ಬಸ್ ಸ್ಟಾಪ್ ಬರುತ್ತೆ. ಅಲ್ಲಿ ಇಳ್ಕೊಂಡ್ಬಿಟ್ಟು ನೀವು ಇಲ್ಲಿ ಬಸ್ ಫೆಸಿಲಿಟಿ ಇದೆ. ನಿಮಗೆ ಫ್ರೀಯಾಗಿ ಬಸ್ಸು 5 ಕಿಲೋಮೀಟರ್ ಮಾಡಿಸುತ್ತೆ. ಅಂದರೆ ಏಕತಾ ನಗರದಿಂದ ಯೂನಿಟಿ ಆಫ್ ಸ್ಟ್ಯಾಚ್ಯೂ ಹೋಗಬೇಕಾದ್ರೆ ನಿಮಗೆ ಈ ಬಸ್ಸು ಸಿಗುತ್ತೆ. ಈ ಬಸ್ಸಿಂದ ನೀವು ಹೋಗ್ಬೋದು 5 ಕಿಲೋಮೀಟ್ರು. ಸೊ ಈ ಬಸ್ಸಿಗೆ ಏನು ಚಾರ್ಜ್ ಏನಿಲ್ಲ, ಫ್ರೀಯಾಗಿ ನಿಮಗೆ ಇಲ್ಲಿಂದ ಸ್ಟ್ಯಾಚ್ಯೂ ಹತ್ರ ಹೋಗ್ತಾರೆ. ಫೈನಲಿ ಗೈಸ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚು ಹತ್ರ ಬಂದಿದ್ದಾಯಿತು. ನೋಡಿದು ನಾನು ಬಸ್ಸಲ್ಲಿ ಕೂತ್ಕೊಂಡು ತೆಗೆದಿರುವಂಥ ದೃಶ್ಯ. ನೀವು ರೈಟಲ್ಲಿ ನೋಡ್ತಾ ಇದ್ದೀರಾ, ನರ್ಮದಾ ನದಿಯ ದಡದ ಮೇಲೆ ಇರುವಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚು ಹತ್ರ ಕೊನೆಗೂ ಬಂದು ಮುಟ್ಟಿದ್ದಾಯಿತು. ನೋಡಿ ಗುರು, ಇದು ಸರ್ದಾರ್ ವಲ್ಲಭಾಯ್ ಪಟೇಲರವರ ಸ್ಟ್ಯಾಚು ಹತ್ರ ಇರುವ ಬಸ್ ಸ್ಟಾಪ್ ಇದು. ಸೊ ನೋಡ್ಬೋದು ನೀವು ಏನು ಮಾಡ್ತಾರೆ ಗೊತ್ತಾ, ಏಕತಾ ನಗರ ಅಂತ ಅಲ್ಲೂ ಸ್ವಲ್ಪ ಹಿಂದೆ ಬರುತ್ತೆ, 5 ಕಿಲೋಮೀಟರ್ ಹಿಂದೆ. ಅಲ್ಲಿ ನೀವು ಇಳ್ಕೊಂಡ್ಬಿಟ್ಟು ಆಟೋ ಗೀಟು ಏನೂ ಮಾಡೋಕ್ಕೆ ಹೋಗಬೇಡಿ. ಆಟೋ ಮತ್ತು ಪರ್ಸನಲ್ ಟ್ರಾವೆಲ್ಸ್ ಅಂದರೆ ನಿಮಗೆ ತುಂಬ ಕಾಸ್ಟ್ಲಿ ಆಗುತ್ತೆ. ನೋಡಿ ನಾನು ಇವಾಗ ಈ ಬಸ್ಸಲ್ಲಿ ಬಂದೆ. ಇದು ಲೇಡೀಸ್ ಮಾತ್ರ ಓಡಿಸೋದು. ಸೊ ಇವಾಗಿದು ಎಂಟ್ರಿ ಇದು. ಸೊ ಅದ್ರ ಒಳಗಡೆ ಹೋಗುವಂಥ ಎಂಟ್ರಿ. ಸೊ ಇರುವ ಜನಗಳ ಮಧ್ಯೆ ನಾವು ಕೂಡ ನೋಡಿ ಹೆಂಗಿದೆ. ಸೊ ಇಲ್ಲಿಂದ ಹಿಂಗೆ ಸ್ಟ್ರೇಟ್ ಆಗಿಲ್ಲ ಹೋಗ್ತಾ ಇದ್ದಾರಲ್ಲ, ಹಿಂಗೆ ಸ್ಟ್ರೇಟ್ ಆಗಿ ಹೋಗಬೇಕು. ಆ ಸ್ಟ್ಯಾಚುಗೆ ಎಷ್ಟೊಂದು ಜನ ಬರ್ತಾರೆ ಅಂತ. ಫೈನಲಿ ಸ್ಟ್ಯಾಚು ಹತ್ರ ಬಂದಿದ್ದೇವೆ ಇವಾಗ. ಸೊ ಇಲ್ಲಿಂದ ಆ ಟಿಕೆಟ್ ನೋಡಿ ಒಳಗಡೆ ಬಿಡ್ತಾರೆ. ಸೊ ನಿಮಗೆ ಒಂದು ವಿಷಯ ಹೇಳಬೇಕು, ಟಿಕೆಟ್ ಇಲ್ಲಿ ಆನ್ಲೈನ್ ಪ್ರೊಸೆಸಿಂಗ್ ಅಷ್ಟೇ. ಸೊ ಕ್ಯಾಶ್ ಅಂತೂ ಯಾರೂ ತೊಗೊಳ್ಳಲ್ಲ. ಸೊ ನೀವು ಇಲ್ಲೊಂದು ನಿಮಗೆ ಆ್ಯಪ್ ಸಿಗುತ್ತೆ, ಇದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಒಂದು ಆ್ಯಪ್ ಸಿಗುತ್ತೆ. ಆ ಆ್ಯಪನ್ನು ನೀವು ಗೂಗಲ್ ಪ್ಲೇಸ್ಟೋರೆಲ್ಲ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ನೀವು ಟಿಕೆಟ್ ತೊಗೋಬೋದು. ಸೊ ಕ್ಯಾಶ್ ಅಂದರೆ ಇಲ್ಲಿ ನಿಮಗೆ ಟಿಕೆಟ್ ಸಿಗಲ್ಲ. ಸೊ ಇಲ್ಲಾಂದರೆ ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡಿಂದ ನೀವು ಆ ಟಿಕೆಟನ್ನು ನೀವು ತೊಗೋಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಟ್ಯಾಚ್ಯೂ, ಓಲ್ಡ್ ಟಾಲೆಸ್ಟ್ ಸ್ಟ್ಯಾಚ್ಯೂನ. ಸೊ ಇಲ್ಲಿಂದ ಮೇನ್ ಗೇಟ್ ಇಲ್ಲಿ ಟಿಕೆಟ್ ತೋರಿಸ್ಕೊಂಡ್ಬಿಟ್ಟು ಒಳಗಡೆ ಬಿಡ್ತಾರೆ. ನೋಡ್ಬೋದು ನೀವು ಇಲ್ಲಿ. ಸೊ ನೋಡ್ಬೋದು ನೀವು ಎಷ್ಟೊಂದು ಜನ ಇದ್ದಾರೆ ಅಂತೇಳಿ ಇಲ್ಲಿ ಯೂನಿಟಿ ಆಫ್ ಸ್ಟ್ಯಾಚ್ಯೂ ನೋಡೋಕ್ಕೆ. ಇಷ್ಟೊಂದು ಜನಗಳ ಮಧ್ಯೆ ನಾವು ಕೂಡ ನೋಡಿ ಎಷ್ಟೊಂದು ಜನ ಬರ್ತಾರೆ ಡೈಲಿ ಅಂತೇಳಿ ಇಲ್ಲಿ. ನೋಡಿ ಗುರು, ವೆಲ್ಕಮ್ ಟು ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಹತ್ರ ನಿಮಗೆ. ನೋಡಿ ಇದು ಸರ್ದಾರ್ ವಲ್ಲಭಾಯ್ ಪಟೇಲರವರ ವಿಶ್ವದಲ್ಲಿ ಅತ್ಯಂತ ದೊಡ್ಡ ವರ್ಲ್ಡ್ ಟಾಲೆಸ್ಟ್ ಆಗಿರುವಂಥ ಸ್ಟ್ಯಾಚ್ಯೂ ಹತ್ರ ಇದ್ದೀನಿ ಇವಾಗ. ಇದು ನೋಡ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲರವರ ಸ್ಟ್ಯಾಚ್ಯೂ. ನಿಮಗೆ ಸ್ಟ್ಯಾಚ್ಯೂ ಹತ್ರ ಹೋಗೋದಕ್ಕೆ ಈ ಥರ ಲಿಫ್ಟ ಸಿಗುತ್ತೆ. ಅದು ಏನು ಸ್ಟೆಪ್ಸ್ ಅಲ್ಲ ನೋಡಿ, ಈ ಥರ ಹಂಗೆ ಸ್ಟ್ರೇಟಾಗಿ ಡೈರೆಕ್ಟಾಗಿ ಒಂದು ಸಲ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಸೊ ನೀವು ಸ್ಟ್ಯಾಚ್ಯೂ ಹತ್ರನೇ ಹೋಗ್ತೀರಾ. ಸೊ ನಿಮಗೆ ಏನೋ ತ್ರಾಸ ಅಂದರೆ ವಾಕ್ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಸೊ ಈ ಥರ ನಿಲ್ಕೊಂಡ್ಬಿಟ್ರೆ ನೀವು ಸೊ ಹಂಗೆ ಸ್ಟ್ರೇಟಾಗಿ ನಿಮಗೆ ಸ್ಟ್ಯಾಚ್ಯೂ ಹತ್ರನೇ ಒಯ್ದು ಬಿಡುತ್ತೆ. ಅದು ನೋಡ್ಬೋದು. ನೋಡಿ ನರ್ಮದಾ ನದಿ ಇದು. ಸೊ ನೋಡಿ ಇದು ಲೊಕೇಶನು. ಸೊ ಅಲ್ಲಿಂದ ಹಿಂಗೆ ಸ್ಟ್ರೇಟಾಗಿ ಬಂದು
ಇಲ್ಲಿ ನೋಡ್ಬೋದು ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚು ಆಗಿರುವಂಥ ಸರ್ದಾರ್ ವಲ್ಲಭಾಯಿ ಪಟೇಲರವರ ಸ್ಟ್ಯಾಚು ಇದು ನೋಡಿ. ಎಷ್ಟೊಂದು ದೊಡ್ಡದಿದೆ ಗುರು ಇದು. ನೋಡಿ ಗುರು, ಮೇಲೆ ಬಿದ್ದ ಥರ ಆಗ್ತಾಯಿದೆ. ಎಷ್ಟೊಂದು ದೊಡ್ಡದಿದೆ ಇದು ಸ್ಟ್ಯಾಚು. ನಮ್ಮ ನೋಡಿ ಲಿಫ್ಟಿಂದ ಇವಾಗ ಸ್ಟ್ಯಾಚು ಹತ್ರ ಹೋಗ್ತಾ ಇರೋದು. ಸೊ ನೋಡಿ, ಮೇಲೆ ಸ್ಟ್ಯಾಚು ಹತ್ರ ಈ ಥರ ಇದೆ. ನಿಮಗೆ ನೋಡೋಕ್ಕೆ ಪ್ಲೇಸು ಈ ಥರ ಇದೆ ಇಲ್ಲಿ. ನೋಡಿ ಗುರು, ಓಲ್ಡ್ ಟಾಲೆಸ್ಟ್ ಸ್ಟ್ಯಾಚು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಹೆಂಗಿದೆ ಅಂತ. ಸೊ ಬನ್ನಿ, ಇನ್ನೂ ಸ್ವಲ್ಪ ಮೇಲೆ ಹೋಗ್ತೀನಿ. ಭಾಯಿ ಪಟೇಲರವರ ಒಂದು ಸ್ಟ್ಯಾಚು ಹತ್ರ ಇದ್ದೀನಿ. ಸೊ ಇದು ನಿಮಗೆ ಬರ್ಬೋದು ಗುಜರಾತ್ ರಾಜ್ಯದ ಕೇವಾಡಿಯ ಅಂತ ಒಂದು ಊರಿದೆ. ಸೊ ಕೇವಾಡಿಯದಿಂದ ಸ್ವಲ್ಪ ಅಂದರೆ ಕೇವಾಡಿಯದಿಂದ ಒಂದು ಸ್ವಲ್ಪ ಮುಂದೆ ಬರಬೇಕು. ಸೊ ಅಲ್ಲಿಂದ ನೀವು ಆಟೋ ಅಥವಾ ಫ್ರೀಯಾಗಿ ಬಸ್ ಸಿಗುತ್ತೆ, ಬಸ್ಸಿಗೆ ಬರ್ಬೋದು. ಸೊ ಆಟೋ ತುಂಬ ಕಾಸ್ಟ್ಲಿ ಆಗುತ್ತೆ, ಬಸ್ಸಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಅದರ ಒಂದು ಕಾಲಿನ ಒಂದು ಹೈಟ್ಗೂ ನಾವು ಬಂದಿಲ್ಲ, ಅಷ್ಟೊಂದು ದೊಡ್ಡದಾಗಿದ್ದು. ನೋಡ್ಬೋದು ನೀವು, ಅದರ ಪಾದನೆ ಎಷ್ಟೊಂದು ದೊಡ್ಡದಿದೆ. ಸೊ ಎಷ್ಟು ಅಡಿ ಇರ್ಬೋದು ಅಂತ ಹೇಳಿದ್ರು. ಸೊ ಪ್ರಸಿದ್ಧ ಅಂದರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸ್ಟ್ಯಾಚ್ಯೂಗಳು ಲಾಸ್ಟ್ ಬೆರಳಿದು. ಸೊ ನೋಡಿ, ಇದೆ ಎಷ್ಟು ದೊಡ್ಡದಿದೆ. ನಾವು ಇಲ್ಲಿ ನೋಡಿ ಈ ಥರ ಎಷ್ಟೊಂದು ಕಲ್ಲು ಥರ ಗುರಿದು, ಆದರೆ ಕಲ್ಲಲ್ಲ ನೋಡಿ, ಹೊಡೆದ್ರೆ ಆವಾಜ್ ಬರ್ತಾ ಇದೆ. ಹೊಡೆದ್ರೆ ಆವಾಗ ನರ್ಮದಾ ನದಿ ನೋಡ್ಬೋದು, ನರ್ಮದಾ ನದಿನ. ಸೊ ನೋಡಿ ಹಿಂದ್ಗಡೆದು ಗುರು, ಮೇಲೆ ನೋಡಿದ್ರೆ ಟೋಪಿನೇ ಕೆಳಗಡೆ ಬೀಳ್ತಾ ಇದೆ, ಅಷ್ಟೊಂದು ದೊಡ್ಡ. ನೋಡಿ ಗುರು, ಎಷ್ಟು ಕಾಲ್ಗಳೇ ಕಾಣಿಸ್ತಾ ಇದೆ ಇಲ್ಲಿ. ಸೊ ನೋಡ್ಬೋದು ಎಷ್ಟೊಂದು ದೊಡ್ಡದಾಗಿದೆ ಅಂತೇಳಿ ಸ್ಟ್ಯಾಚು. ಬರೀ ಕಾಲೇ ಎಷ್ಟೊಂದು ದೊಡ್ಡದಾಗಿದೆ ಅಂದರೆ ಗೆಸ್ ಮಾಡ್ಬೋದು ನೀವು ಎಷ್ಟೊಂದು ದೊಡ್ಡದಾಗಿರ್ಬೋದು ಅಂತೇಳಿದು. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತೇಳಿ ಇಲ್ಲಿ. ನೋಡಿದ್ರಲ್ಲ, ವರ್ಲ್ಡ್ ಟಾಲೆಸ್ಟ್ ಸ್ಟ್ಯಾಚು ಆಗಿರುವಂಥ ಸರ್ದಾರ್ ವಲ್ಲಭಾಯಿ ಪಟೇಲರವರ ಸ್ಟ್ಯಾಚು. ಸೊ ನೋಡಿದ್ರಲ್ಲ, ಇದ್ರ ಮೇಲೆ ಸ್ಟ್ಯಾಚು ಇದೆ, ಅಂದರೆ ಇದ್ರ ಮೇಲೆ ಮೂರ್ತಿ ಇರೋದು, ಇದ್ರ ಕೆಳಗಡೆ ಈ ಥರ ಇದೆ. ಟಾಪ್ ಅಂದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಸ್ಟ್ಯಾಚು ಇದಿಲ್ಲ, ಒಳಗಡೆ ಅಲ್ಲಿಂದ ಹತ್ಕೊಂಡು ಮೇಲೆ ಹೋಗಿ ಅಲ್ಲಿಂದ ವ್ಯೂ ನೋಡೋದಕ್ಕೋಸ್ಕರ 380 ರೂಪೀಸ್ ಚಾರ್ಜು. ಸೊ ನಾರ್ಮಲ್ ಆಗಿ ನೀವು ನೋಡ್ತೀರಿ ಈ ಥರ ಅಂದರೆ ನಿಮಗೆ 150 ರೂಪಾಯಿ ಆಗುತ್ತೆ. ಸೊ ಇಲ್ಲ, ಇನ್ನೂ ಚೆನ್ನಾಗಿರೋ ವ್ಯೂ ಕಾಣಿಸ್ಬೇಕಂದ್ರೆ ನಿಮಗೆ 380 ರೂಪೀಸ್ ಕೊಟ್ಟು ನೀವು ಫುಲ್ ಟಾಪಲ್ಲಿ ಮೂರ್ತಿ ಹತ್ತಿರ ಹೋಗಿ ನೋಡಿದ್ರಲ್ಲ ಹೆಂಗಿದೆ ಅಂತೇಳಿ. ಸೊ ಗುಜರಾತ್ ಸ್ಟ್ಯಾಚು ನೋಡಿದ್ರಲ್ಲ ಹೇಗಿತ್ತು ಸ್ಟ್ಯಾಚು ಅಂತೇಳಿ. ಸೊ ಕಮೆಂಟಲ್ಲಿ ತಿಳಿಸಿ.